ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತ ರಾಜಕೀಯ ಅಂದರೆ ಅದು ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನೋದು ಸಾಕಷ್ಟು ದಶಕಗಳಿಂದ ಕಾಮನ್ ಆಗಿದೆ. ಆದರೆ ಈಗ ಬರ್ತಾ ಇರೋ ಸುದ್ದಿ ಭಾರತ ಅಂದರೆ ಕೇವಲ ಇದೆರಡು ಪಕ್ಷ ಮಾತ್ರ ಅಲ್ವೇ ಅಲ್ಲ, ಈ ಸಾಲಿಗೆ ಸೇರೋದಕ್ಕೆ ಇನ್ನೂ ಎರಡು ಬಲಶಾಲಿ ಪಕ್ಷಗಳು ರೆಡಿ ಆಗ್ತಾ ಇವೆ ಅನ್ನೋದರ ಸಿಗ್ನಲ್ ಸಿಗ್ತಾ ಇದೆ. ಒಂದು ಕಡೆ ಎನ್ಡಿಎ ಜೊತೆ ನಿಂತು ಬಿಜೆಪಿಗೆ ಬೆಂಬಲ ತುಂಬಿರೋ ಪವನ್, ಇನ್ನೊಂದು ಕಡೆ ಬಿಜೆಪಿಗೆ ಬಲ ತುಂಬಿ ಈಗ ಪಕ್ಷದಿಂದಲೇ ದೂರ ಆಗಿರೋ ಅಣ್ಣಾಮಲೈ. ಇವರಿಬ್ಬರ ಮುಂದಿನ ಜರ್ನಿ ಹೇಗಿರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ. ಆದರೆ ಈಗ ಇವರು ಇರಿಸಿರೋ ಹೆಜ್ಜೆ ಇನ್ನು ಕೆಲವೇ ದಶಕಗಳಲ್ಲಿ ಭಾರತದ ರಾಜಕೀಯದ ಚಿತ್ರಣವನ್ನು ಬದಲಿಸೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಿಂದ ಯಾರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ಬೋದು ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ಮತ್ತು ರಾಜಕೀಯಕ್ಕೆ ಒಂದು ಅವಿನಾಭಾವ ನಂಟಿದೆ. ಪ್ರಮುಖವಾಗಿ ದಕ್ಷಿಣ ಭಾರತವನ್ನ ನೋಡಿದ್ರೆ ಇದಕ್ಕೆ ಕ್ಲಿಯರ್ ಉತ್ತರ ಸಿಗುತ್ತೆ. ಸಿನಿಮಾದಲ್ಲಿ ಜನರಿಗೆ ಪರಿಚಯ ಆದರೆ ಅಲ್ಲಿಂದ ರಾಜಕೀಯಕ್ಕೆ ಬರೋದು ಸುಲಭ ಅನ್ನೋದನ್ನ ಅರ್ಥ ಮಾಡಿಕೊಂಡ ಕೆಲ ರಾಜಕೀಯ ನಾಯಕರು ತಮ್ಮ ಮಕ್ಕಳನ್ನ ಸಿನಿಮಾ ನಟ ಮಾಡೋ ಮೂಲಕ ರಾಜಕೀಯದಲ್ಲಿ ಸಕ್ಸಸ್ ಮಾಡೋ ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ಆದರೆ ಏನೇ ಲಾಗ ಹಾಕಿದ್ರೂ ಅಂತಿಮವಾಗಿ ಜನರು ಬೆಂಬಲ ಕೊಟ್ಟರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ವಾಸ್ತವ. ಆ ರೀತಿ ಗೆದ್ದಿರೋ ಸ್ಟಾರ್ಗಳ ಪೈಕಿ ಸದ್ಯ ವಿಜಯ್ ಹಾಗೂ ಪವನ್ ಕಲ್ಯಾಣ್ ಅಗ್ರ ಸ್ಥಾನದಲ್ಲಿ ನಿಲ್ತಾರೆ. ಆದರೆ ವಿಜಯ್ಗಿಂತಲೂ ಕಷ್ಟದ ಹಾದಿ ಮೂಲಕ ಗೆದ್ದು ಬಂದ ಪವನ್ ಈಗ ಮತ್ತೆ ಮಿಂಚು ಹರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ತಾವು ಶೋಕಿಗೋಸ್ಕರ ರಾಜಕೀಯಕ್ಕೆ ಬಂದಿದ್ದಲ್ಲ, ತಮಗೆ ಒಂದು ನಿರ್ದಿಷ್ಟ ಗುರಿ ಇದೆ, ಒಂದು ದೊಡ್ಡ ವಿಷನ್ ಇದೆ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ. ಸದ್ಯ ರಾಜಕೀಯದ ಮೇಲೆ ಹೆಚ್ಚು ಗಮನವನ್ನ ಹರಿಸ್ತಾ ಇರೋ ಪವನ್ ಕಲ್ಯಾಣ್ ತಾವು ರಾಜಕೀಯಕ್ಕೆ ಸೂಕ್ತ ವ್ಯಕ್ತಿ ಅನ್ನೋದನ್ನ ಆಲ್ರೆಡಿ ಪ್ರೂವ್ ಮಾಡಿಕೊಂಡಿದ್ದಾರೆ. ಅವರ ಮಾತು, ಎಲ್ಲಾ ವಿಚಾರಗಳಲ್ಲೂ ಉತ್ತರ ನೀಡುವ ರೀತಿ, ಇವರು ಟೈಮ್ ಪಾಸ್ಗೆ ಬಂದಿರೋದಲ್ಲ, ಎಲ್ಲವನ್ನ ತಿಳ್ಕೊಂಡೇ ಅರ್ಥ ಮಾಡಿಕೊಂಡೇ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೆ ಈಗ ಪವನ್ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ತಮ್ಮ ಪಕ್ಷವನ್ನ ಬೆಳೆಸೋ ಕಡೆಗೆ ಗಮನವನ್ನ ಹರಿಸ್ತಾ ಇದ್ದಾರೆ. ಇದುವರೆಗೆ ಬಂದಿದ್ದ ಸ್ಟಾರ್ಗಳು ತಮ್ಮ ತಮ್ಮ ರಾಜ್ಯದ ಜನರ ಶಿಳ್ಳೆ ಚಪ್ಪಾಳೆ ಜೊತೆಗೆ ಒಂದಷ್ಟು ವರ್ಷ ಆಡಳಿತವನ್ನ ನಡೆಸಿ ನಿರ್ಗಮಿಸಿದ್ರು. ಆದರೆ ಈಗ ಪವನ್ ಇಡೀ ಇಂಡಿಯಾವನ್ನ ಟಾರ್ಗೆಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಜನಸೇನಾ ಅನ್ನೋದು ಕೇವಲ ಆಂಧ್ರ ಅಥವಾ ತೆಲಂಗಾಣಕ್ಕೆ ಸೀಮಿತ ಆಗಿರೋ ಪಕ್ಷವಲ್ಲ, ನಮ್ಮ ವ್ಯಾಪ್ತಿ ದೊಡ್ಡದಿದೆ ಅನ್ನೋದನ್ನ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ತಮ್ಮ ಕುರ್ಚಿ ಮೇಲೆ ಮಾತ್ರ ಕನಸು ಕಾಣದೆ ಕಾರ್ಯಕರ್ತರನ್ನ ಮುಂದೆ ಬಿಡೋದಕ್ಕೆ ರೂಪುರೇಷೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ತಮ್ಮ ಪಕ್ಷವನ್ನ ಬಲಪಡಿಸೋದಕ್ಕೆ ಹೊಸ ಬ್ಲೂ ಪ್ರಿಂಟ್ ಅನ್ನ ತಯಾರಿಸಿರೋ ಪವನ್ ಪಕ್ಷಕ್ಕಾಗಿ ದುಡಿಯೋ ಕಾರ್ಯಕರ್ತರಿಗೆ ಹೊಸ ಹೊಸ ಹುದ್ದೆ ರ್ಯಾಂಕ್ಗಳ ಮೂಲಕ ಉತ್ತೇಜಿಸೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ಬಲಿಷ್ಠ ಸಂಘಟನೆ ನಿರ್ಮಿಸೋ ಸಲುವಾಗಿ ಕಾರ್ಯಕರ್ತರಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಜನಸೇನಾ ಸ್ಟ್ರಕ್ಚರ್ ಕ್ಯಾಪ್ಟನ್ಸ್ ಇನ್ಫಾರ್ಮೇಶನ್ ಕಲೆಕ್ಷನ್ ಕಮಿಟೀಸ್ ರಚಿಸೋ ಮೂಲಕ ತಮ್ಮ ಜನಸೈನಿಕರ ಕಾರ್ಯವೈಖರಿಯನ್ನ ಗಮನಿಸೋದಕ್ಕೆ ಮುಂದಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದನ್ನ ಖುದ್ದು ಪವನ್ ಹತ್ತಿರದಿಂದ ಮಾನಿಟರ್ ಮಾಡಿ ಕಾರ್ಯಕರ್ತರನ್ನ ಗುರುತಿಸೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಪಾರ್ಲಿಮೆಂಟರಿ ಕ್ಷೇತ್ರಗಳಲ್ಲಿ ಒಬ್ಬ ಸೀನಿಯರ್ ಅಬ್ಸರ್ವರ್ ನೇಮಕ, ಸ್ಥಳೀಯ ಸಮಸ್ಯೆಗಳ ಕಡೆಗೆ ಗಮನ ಹರಿಸೋದಕ್ಕೆ 3 ಸೀನಿಯರ್ಗಳ ನೇಮಕ, ಆಯಾ ಕ್ಷೇತ್ರಗಳಲ್ಲಿ ಯಾರು ಪಕ್ಷದ ಮೆಂಬರ್ಶಿಪ್ ಅನ್ನ ಹೆಚ್ಚಿಸ್ತಾರೋ ಅವರಲ್ಲಿ 3 ಸಾಧಕರು ಅಂತ ಗುರುತಿಸಲಾಗುತ್ತೆ. ಈ ಸಾಧಕರ ಪೈಕಿ ಸುಮಾರು 28 ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ವಿಶೇಷ ಜವಾಬ್ದಾರಿಗಳನ್ನ ನೀಡೋ ಕೆಲಸ ಆಗುತ್ತೆ. ಆಯ್ದ ನಾಯಕರನ್ನ ಪಕ್ಷದ ಪ್ರಮುಖ ಕಚೇರಿಯಲ್ಲಿ ಸಲಹಾಗಾರರನ್ನಾಗಿ ನೇಮಿಸೋ ಕೆಲಸ ಕೂಡ ಆಗುತ್ತೆ. ಈ ರೀತಿ ರ್ಯಾಂಕ್ ಹಾಗೂ ಹುದ್ದೆಗಳನ್ನು ನೀಡೋ ಮೂಲಕ ಕಾರ್ಯಕರ್ತರನ್ನ ಹುರಿದುಂಬಿಸೋದರ ಜೊತೆಗೆ ಪಕ್ಷದ ಬೆಳವಣಿಗೆ ಕಡೆಗೆ ಖುದ್ದು ಪವನ್ ಗಮನ ಹರಿಸೋದಕ್ಕೆ ರೆಡಿಯಾಗಿದ್ದಾರೆ. ಈ ಮೂಲಕ ಅವರು ಹಲವು ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದ್ದು, ಜನಸೇನಾ ಕೇವಲ ನಮ್ಮ ಫ್ಯಾಮಿಲಿಗೆ ಸೀಮಿತವಾಗೋ ಪಾರ್ಟಿ ಅಲ್ಲ, ಬದಲಾಗಿ ಕಾರ್ಯಕರ್ತರ ಪಾರ್ಟಿ ಅಂತ. ಅಲ್ಲದೆ ನಾಳೆ ದಿನ ಹೆಚ್ಚಿನ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಬೇಕು ಅಂದಾಗ ಅಲ್ಲಿ ಗೆದ್ದುಕೊಂಡು ಬರುವಂತ ಸಾಮರ್ಥ್ಯವನ್ನ ಹೊಂದಿರೋ ಲೀಡರ್ಗಳು ಬೇಕು. ದೇಶದಲ್ಲಿ ಸದ್ಯ ರನ್ನಿಂಗ್ನಲ್ಲಿರೋ ಸಾಕಷ್ಟು ಪ್ರಾದೇಶಿಕ ಪಾರ್ಟಿಗಳು ನಡೆಯೋದು ಯಾರು ಜಾಸ್ತಿ ದುಡ್ಡು ತಂದು ಕೊಡ್ತಾರೋ ಅವರಿಗೆ ಟಿಕೆಟ್ ಕೊಡೋದು ಅಂತ. ಇದಕ್ಕೆ ಸಾಕಷ್ಟು ಉದಾಹರಣೆ ನೀಡಬಹುದಾದ ಪಕ್ಷಗಳು ದೇಶದಲ್ಲಿವೆ. ಆದರೆ ಈಗ ಪವನ್ ಆ ಬ್ಯಾರಿಯರ್ ಅನ್ನ ಬ್ರೇಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದು ತಮಗೆ ಸೂಟೇಬಲ್ ಅನ್ನಿಸೋ ಕ್ಯಾಂಡಿಡೇಟ್ಗಳನ್ನ ಖುದ್ದು ತಾವೇ ತಯಾರಿ ಮಾಡೋದಕ್ಕೆ ಹೊರಟಂತಿದೆ. ಅಲ್ಲದೆ ಇದೆಲ್ಲವೂ ತಮ್ಮದೇ ಕಣ್ಗಾವಲಿನಲ್ಲಿ ಇರುತ್ತೆ, ಪ್ರತಿಯೊಂದನ್ನು ನಾನು ಗಮನಿಸ್ತೀನಿ, ಫೈನಲ್ ಡಿಸಿಷನ್ ನನ್ನದೇ ಅಂತ ಸ್ಪಷ್ಟನೆ ನೀಡೋ ಮೂಲಕ ಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಇದು ಗಮನ ಸೆಳೆಯೋ ವಿಚಾರ ಆಗುತ್ತೆ ಅಂದ್ರೆ, ಸದ್ಯ ಬರ್ತಾ ಇರೋ ಹೊಸ ಲೋಕಲ್ ಪಾರ್ಟಿಗಳಾಗ್ಲಿ ಅಥವಾ ಆಲ್ರೆಡಿ ಅಸ್ತಿತ್ವದಲ್ಲಿರೋ ಪ್ರಾದೇಶಿಕ ಪಕ್ಷಗಳಾಗ್ಲಿ ಈ ರೀತಿ ಆರ್ಗನೈಸೇಷನ್ ಅರ್ಥಾತ್ ಸಂಘಟನಾತ್ಮಕವಾಗಿ ಬೆಳೀತಾ ಇರೋದು ವಿರಳಾತಿ ವಿರಳ. ಬಹುತೇಕ ಪ್ರಾದೇಶಿಕ ಪಕ್ಷ ಹುಟ್ಟಿದ್ದು ಜಾತಿ ಅಥವಾ ಒಂದು ಸಮುದಾಯದ ಆಧಾರದ ಮೇಲೆ. ಅವರೆಲ್ಲ ಎಷ್ಟು ಹಾಯಾಗಿದ್ದಾರೆ ಅಂದರೆ, ನಮ್ಮ ರಾಜ್ಯದಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಜಾತಿ ಬಲ ಇದೆ, ಇಷ್ಟು ಕಡೆಗಳಲ್ಲಿ ಸ್ಪರ್ಧೆ ಮಾಡಿದರೆ ಇಷ್ಟು ಸೀಟ್ ಬಂದೇ ಬರುತ್ತೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಡಿಸೈಡರ್ ನಾವೇ ಅನ್ನೋ ರೀತಿ ಆಗ್ಬಿಟ್ರೆ ಬಯಸಿದ್ದನ್ನ ಪಡೆದು ಆರಾಮಾಗಿ ಇರ್ಬೋದು, ನೋ ಟೆನ್ಷನ್ ಅನ್ನೋ ರೀತಿ ಇದ್ದಾರೆ. ಆದರೆ ಜನಸೇನಾ ಎಲ್ಲ ಬ್ಯಾರಿಯರ್ಗಳನ್ನ ದಾಟಿ ನ್ಯಾಷನಲ್ ವೈಡ್ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿಯಾಗೋ ಕಡೆಗೆ
ಚಿತ್ತವನ್ನು ನೆಟ್ಟಂತಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೂಡ ತಮ್ಮ ಹೊಸ ದಾರಿ ಮೂಲಕ ಹೊಸ ರಾಜಕೀಯ ಶಕ್ತಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಹೊರಬರ್ತಾ ಇದ್ದ ಹಾಗೆ ನನ್ನನ್ನು ಬೆಂಬಲಿಸುವವರೆಲ್ಲ ಇಲ್ಲಿ ಬಂದ್ಬಿಡಿ, ಮುಂದಿನ ಎಲೆಕ್ಷನ್ನಲ್ಲಿ ಒಂದು 10 ಸೀಟ್ ಗೆದ್ದು DCM ಸ್ಥಾನ ಪಡ್ಕೊಂಡು ಆರಾಮಾಗಿ ಇರ್ತೀನಿ ಅಂತ ಯೋಚನೆ ಮಾಡದೆ ಸಮಾಜಕ್ಕೆ ಹೊಸ ಲೀಡರ್ಗಳನ್ನ ಹುಟ್ಟು ಹಾಕುವ ಕಡೆಗೆ ಗಮನವನ್ನ ಹರಿಸಿದ್ದಾರೆ. ಈ ಹಿಂದೆ ಅವರು ಪಕ್ಷ ಬಿಟ್ಟ ಬಳಿಕ ಮೊದಲ ವಿಡಿಯೋದಲ್ಲೇ ತಮ್ಮ ಮುಂದಿನ ಕೆಲಸ ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ರು. ಯಾವ ಕಾರಣಕ್ಕಾಗಿ ಬಿಜೆಪಿಯಿಂದ ಹೊರಬರಬೇಕಾಯಿತು ಅನ್ನೋದನ್ನು ಕೂಡ ಪಿನ್ ಟು ಪಿನ್ ವಿವರಿಸಿದ್ರು. ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಸ್ಪರ್ಧೆ ಮಾಡೋ ಅಭ್ಯರ್ಥಿಗಳು ಏನೆಲ್ಲ ತಿಳ್ಕೊಂಡಿರಬೇಕು, ಹೇಗೆ ಕೆಲಸ ಮಾಡಬೇಕು, ಸವಾಲುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಇದೆಲ್ಲವನ್ನ ಟ್ರೈನಿಂಗ್ ಕೊಡೋ ಕೆಲಸ ಅಣ್ಣಾಮಲೈ ಕಡೆಯಿಂದ ಆಗ್ತಾ ಇದೆ. ಅಲ್ಲಿಗೆ ದಕ್ಷಿಣದಲ್ಲಿ 2 ಶಕ್ತಿಗಳು ಇನ್ನು ಮುಂದೆ ಎಲ್ಲಾ ಲೋಕಲ್ ಪಕ್ಷಗಳನ್ನು ಡಾಮಿನೇಟ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಈಗ ಇದರಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಪ್ರಸ್ತುತ ಸಂಘಟನೆ ಮೂಲಕ ದೊಡ್ಡ ಹೆಮ್ಮರವಾಗಿ ಬೆಳೆದಿರೋ ಏಕೈಕ ಪಕ್ಷ ಅಂದ್ರೆ ಅದು ಬಿಜೆಪಿಯಲ್ಲಿ ಕಾರ್ಯಕರ್ತರಿಂದ ಅಧ್ಯಕ್ಷರ ತನಕ ಒಂದೊಂದು ಹುದ್ದೆಗೂ ಒಂದೊಂದು ರೀತಿಯ ಅರ್ಹತೆ ಹಾಗೂ ಕ್ರಮ ಇದೆ. ಅದನ್ನ ಹೊರತುಪಡಿಸಿ ಈಗ ಒಂದು ವ್ಯವಸ್ಥಿತ ಸಂಘಟನೆ ರಚಿಸೋದಕ್ಕೆ ಜನಸೇನಾ ಹಾಗೂ ಅಣ್ಣಾಮಲೈ ಮುಂದಾಗ್ತಾ ಇದ್ದಾರೆ. ಈ 3 ಪಕ್ಷಗಳ ಹಾರ್ಡ್ ಕೋರ್ ಥೀಮ್ ಅಂದ್ರೆ ಅದು ರಾಷ್ಟ್ರೀಯತೆ. ಅದರಿಂದ ಒಂದು ವೇಳೆ ಬಿಜೆಪಿಗೆ ದಕ್ಷಿಣದಲ್ಲಿ ದೊಡ್ಡ ವೇದಿಕೆ ಸಿಕ್ಕಲೇ ಇಲ್ಲ ಅಂದ್ರೆ ಈ 2 ಪಕ್ಷಗಳು ಆ ಸ್ಥಾನವನ್ನ ತುಂಬಬಹುದು ಅನ್ನೋದನ್ನ ಊಹಿಸಬಹುದಾಗಿದೆ. ಸದ್ಯ ಪವನ್ ಮೋದಿ ಜೊತೆಗಿದ್ದಾರೆ. ಅಣ್ಣಾಮಲೈ ಹೊರಗೆ ಹೆಜ್ಜೆ ಇರಿಸಿದ್ರೂ ಯಾರನ್ನೂ ವಿರೋಧಿಸೋ ಕೆಲಸ ಮಾಡಿಲ್ಲ. ಈ ಇಬ್ಬರು ಮುಂದಿನ ದಿನಗಳಲ್ಲಿ NDA ಜೊತೆಗೆ ನಿಂತರೆ ಬಿಜೆಪಿ ಸೂಪರ್ ಪವರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ. ಒಂದು ವೇಳೆ ಬಿಜೆಪಿ ಜೊತೆ ನಿಲ್ಲದೇ ಇದ್ರೂ ಇವರ ಸಿದ್ಧಾಂತ ಕೂಡ ರಾಷ್ಟ್ರೀಯತೆಯೇ ಆಗಿರೋದ್ರಿಂದ ಇವರಿಂದ ದೇಶಕ್ಕೆ ಅಥವಾ ರಾಜ್ಯಗಳಿಗೆ ಅಪಾಯ ಇಲ್ಲ ಅನ್ನೋದನ್ನ ಕೂಡ ಒಪ್ಪೋ ಹಾಗಿದೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಬಿಜೆಪಿ ನಂತರ ಇದುವರೆಗೂ ಬೇರೆ ಯಾವ ಪಕ್ಷಗಳಿಗೂ ನ್ಯಾಷನಲ್ ಲೆವೆಲ್ಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಅದಕ್ಕೆ ಕಾರಣವೇ ಸಂಘಟನೆ. ಈಗ ಈ 2 ಪಕ್ಷಗಳು ನ್ಯಾಷನಲ್ ಲೆವೆಲ್ನಲ್ಲಿ ಬೆಳೆದ್ರೆ ಕಾಂಗ್ರೆಸ್ ಇನ್ನಷ್ಟು ಸೈಡ್ಲೈನ್ ಆದ ಲೆಕ್ಕವೇ. ಯಾಕಂದ್ರೆ ಸದ್ಯದ ಟ್ರೆಂಡ್ನಲ್ಲಿ 2 ರೀತಿಯ ವೋಟರ್ಗಳಿದ್ದಾರೆ. ಒಂದು ಬಿಜೆಪಿಯನ್ನ ಇಷ್ಟಪಡುವವರು, ಇನ್ನೊಂದು ಬೇರೆ ಯಾವುದೇ ದೇಶಪ್ರೇಮಿ ಪಕ್ಷಗಳು ಇಲ್ಲದೇ ಇರೋದ್ರಿಂದ ಬಿಜೆಪಿಯನ್ನ ಬೆಂಬಲಿಸ್ತಾ ಇರುವವರು. ಕೇವಲ ಬಿಜೆಪಿಗೆ ಬೆಂಬಲಿಸೋದು ಮಾತ್ರವೇ ದೇಶಪ್ರೇಮ ಅಲ್ಲ ಅನ್ನೋದಾದರೆ ದೇಶ ಮೊದಲು ಅನ್ನೋ ಇತರೆ ಪಕ್ಷಗಳು ಸಹಜವಾಗಿಯೇ ಜನರ ಆಯ್ಕೆ ಆಗುತ್ತೆ. ಇದಾದ ಬಳಿಕವೂ ಇನ್ನೊಂದು ರೀತಿಯ ಆಯ್ಕೆ ಮಾಡೋ ಬೆಂಬಲಿಗರು ಉಳಿದುಕೊಳ್ತಾರೆ ಅಂದ್ರೆ ಅವರ ಉದ್ದೇಶ ಏನು ಅನ್ನೋದು ಅಲ್ಲೇ ಕ್ಲಿಯರ್ ಆಗುತ್ತೆ. ಪವನ್ ಕಲ್ಯಾಣ್ರ ಈ ಸುದ್ದಿ ಬರ್ತಾ ಇದ್ದ ಹಾಗೆ ಇನ್ನೊಂದು ರೀತಿಯ ಚರ್ಚೆ ಕೂಡ ಶುರುವಾಗಿದೆ. ಅದು ರಾಹುಲ್ ಗಾಂಧಿ ಬಗ್ಗೆ. ಸಿನಿಮಾ ಫೀಲ್ಡ್ನಿಂದ ಬಂದರೂ ಕಾರ್ಯಕರ್ತ ಬಲವನ್ನ ಹೆಚ್ಚಿಸೋದಕ್ಕೆ ಪವನ್ ಬಳಿ ಒಂದು ಪ್ಲಾನ್ ಇದೆ, ಸರಿಯಾದ ವಿಷನ್ ಇದೆ. ಆದರೆ ಹುಟ್ಟೋವಾಗಲೇ ದೊಡ್ಡ ರಾಜಕೀಯ ಪಕ್ಷ ಫ್ಯಾಮಿಲಿ ಬಳಿಯೇ ಇದ್ರೂ ಅದನ್ನ ಉಳಿಸಿಕೊಂಡು ಬೆಳೆಸೋದ್ರಲ್ಲಿ ರಾಹುಲ್ ವಿಫಲ ಆದ್ರ ಅನ್ನೋ ರೀತಿಯ ಚರ್ಚೆಗಳು ಜೋರಾಗಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.